ನಮಸ್ಕಾರ ಗೆಳೆಯರೇ, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ರೆಡಿ ಮಾಡಿದ್ವಿ. ಇವತ್ತು ನಾವು ಬ್ಲೌಸ್ನ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಪಾರ್ಟನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕಚ್ಚು ಎಲ್ಲೆಲ್ಲಿ ಇರ್ತದೆ ಅಲ್ಲೆಲ್ಲ ಹಾಕ್ಕೊಳ್ಳಿ ಕಚ್ಚು. ನೆಕ್ ಫಸ್ಟೇ ಉಲ್ಟಾ ಸೈಡಿಂದ ಹಾಕಿ ಒಳಮುಖ ಮರ್ಚ್ಕೊಂಡಿದ್ದೇನೆ. ಮರ್ಚಿಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡಿದ್ದೇನೆ. ಇಲ್ಲಿ ಈಗ ಮಾರ್ಕ್ ಮಾಡುವ. ಟಕ್ಸಿಗೆ ಇಲ್ಲಿಂದ 2.5 ಇಂಚ್ ತಗೊಳ್ತೇನೆ. ಆಮೇಲೆ ನೆಕ್ಸ್ಟ್ 3 ಇಂಚ್, ಆಮೇಲೆ ಅದರ ಮಿಡ್ಲು 1.5 ಇಂಚ್. 1.5 ಇಂಚಿಗೆ ಮಾರ್ಕ್ ಹೀಗೆ ನೇರ ಗೆರೆ ಹಾಕಿ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳಿ. ಮೇಲ್ಗಡೆಯಿಂದ 10 ಇಂಚು, ಅರ್ಧ ಇಂಚು ಭುಜ ಜಾಯಿಂಟಿಗೆ 10.5 ಇಂಚು. ಇಲ್ಲಿಂದ ನೇರವಾಗಿ ಗೆರೆ ಎಳೀರಿ. ಇಲ್ಲಿಂದ 1.5 ಇಂಚು, ಇಲ್ಲಿಂದ ಆರ್ಮ್ ಹೋಲ್ ಶೇಪಿಂದ ಕೆಳಗಡೆ ಈ ಥರ ಬರಬೇಕು. ಆಮೇಲೆ 4 ಸುತ್ತನ್ನು ಕಚ್ಚು ಹಾಕ್ಕೊಳ್ಳಿ. ಹೀಗೆ ಇನ್ನೊಂದು ಸೈಡಿಗೂ ಮಾರ್ಕ್ ಹಾಕ್ಕೊಳ್ಬೇಕು ಈ ಥರ. ನೋಡಿ, ಈಗ ಟಕ್ಸ್ ಹಾಕುವ. ಇದು 1/4 ಇಂಚು ಟಕ್ಸ್. 1/4 ಇಂಚ್ ಗ್ಯಾಪಲ್ಲಿ ಟಕ್ಸ್ ಹಾಕೊಳ್ಳಿ. ಎರಡು ಒಟ್ಟೊಟ್ಟಿಗೆ ಟಕ್ಸ್ ಹಾಕೋತಾ ಬನ್ನಿ. ಕೆಳಗಡೆದ್ದು 1/4 ಇಂಚ್ ಗ್ಯಾಪಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಟಕ್ಸ್ ಹಾಕ್ಕೊಳ್ಳಿ. ಎಂಡಲ್ಲಿ ರಫಿಂಗ್ ಮಾಡ್ಕೊಳ್ಳಿ. ಸ್ಟಿಚ್ ಬಿಚ್ಚುವುದಿಲ್ಲ ಆಗ. ಸೈಡ್ ಟಕ್ಸ್ ಇದು ಕೂಡ 1/4 ಇಂಚ್ ಗ್ಯಾಪಲ್ಲಿ. ಆರ್ಮ್ ಹೋಲ್ ಟಕ್ಸ್ ಇದನ್ನು 1/4 ಇಂಚ್. ಈ ಕಡೆನೂ ಹಾಕೊಳ್ಳಿ. ಆರ್ಮ್ ಹೋಲ್ ಟಕ್ಸ್ ಡಬಲ್ ಹಾಕೊಳ್ಳಿ. ನೋಡಿ, ಈಗ ಟಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂದರೆ ಕರೆಕ್ಟಾಗಿ ಮಾಡ್ಕೊಳ್ಳಿ.
ಇಲ್ಲೊಂದು ಸ್ವಲ್ಪ ಏರ್ಪೇರ್ ಆಗಿದೆ. ನೋಡಿ ಈಗ ಕರೆಕ್ಟ್ ಆಯಿತು. ಆಮೇಲೆ ಫ್ಯಾಷನ್ ಪಟ್ಟಿ ಮಾಡಿಕೊಳ್ಳುವ. ಹೀಗೆ ಎದುರು ಬದುರು ಇಟ್ಕೊಳ್ಳಿ, ಆಗ ಈಸಿ ಆಗ್ತದೆ. ಫಸ್ಟ್ ಲೈನಿಂಗ್ ಪೀಸ್, ಆಮೇಲೆ ಬ್ಲೌಸ್ ಪೀಸ್ ಈ ಕಡೆನೂ ಹಾಗೆ, ಆಮೇಲೆ ಅದರ ಮೇಲ್ಗಡೆ ಉಲ್ಟವಾಗಿ ಇನ್ನೊಂದು ಪೀಸ್ ಇಟ್ಕೊಳ್ಬೇಕು. ಈಗ ಇದು ಮೂರನ್ನು ಸ್ಟಿಚ್ ಮಾಡುವ. ಎರಡು ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ ಪೀಸ್ ಕರೆಕ್ಟ್ ಆಗಿರ್ತದೆ. ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಇರುವುದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಎರಡನ್ನು ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಿದ್ದೇನೆ. ಈ ಥರ ಇಟ್ಕೊಂಡು ಕನ್ಫ್ಯೂಷನ್ ಆಗಬಾರ್ದಂದರೆ ಈ ಪೀಸನ್ನು ಕೂಡ ಇಟ್ಕೊಳ್ಳಿ ಹೀಗೆ, ಆವಾಗ ಕನ್ಫ್ಯೂಷನ್ ಆಗಲ್ಲ. ಈ ಥರ ಇಟ್ಕೊಂಡು ಹೀಗೆ ಹಾಕಿ ಸ್ಟಿಚ್ ಹಾಕಿ. ನನಗೂ ಸ್ಟಾರ್ಟಿಂಗ್ ಹೊಲಿತಿರುವಾಗ ಹೀಗೆ ಕಷ್ಟ ಆಗ್ತಿತ್ತು. ಆಮೇಲೆ ಇದನ್ನು ನಾನೇ ಕಂಡುಕೊಂಡೆ. ಅದಕ್ಕೆ ನಿಮಗೂ ಈಸಿ ಆಗಲಿ ಅಂತ ಹೇಳಿಕೊಡ್ತಾ ಇದ್ದೇನೆ. ಈ ಥರ ಸ್ಟಿಚ್ ಆದಮೇಲೆ ಇನ್ನೊಮ್ಮೆ ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿ ಕರೆಕ್ಟಾಗಿದೆ. ಎರಡೂ ಕಡೆನೂ ನೋಡ್ಕೊಳ್ಳಿ ಹೀಗೆ. ಆಮೇಲೆ ಇದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಪ್ರೆಸ್ ಸ್ಟಿಚ್. ಈಗ ಈ ಥರ ಫೋಲ್ಡ್ ಮಾಡಿ ಕವರ್ ಮಾಡಿ ಇಲ್ಲಿ ಸ್ಟಿಚ್ ಹಾಕಿ. ಎರಡು ಕಡೆ ಹಾಗೆ ಮಾಡಿ ಈ ಥರ ರೋಲ್ ಮಾಡಿಕೊಂಡು ಇದನ್ನು ಕವರ್ ಮಾಡಿ ಮೇಲ್ಗಡೆ ಸ್ಟಿಚ್ ಹಾಕಿ. ಇಲ್ಲಿ ಶೇಪ್ ಮಾತ್ರ ಕಟ್ ಹಾಕೊಳ್ಳಿ. ಉಲ್ಟಾ ಮಾಡಿ. ಈಗ
ಈಗ ಇಲ್ಲಿ ಫ್ಯಾಷನ್ ಪಟ್ಟಿ ಮೇಲೆ ಕೆಳಗಡೆ ಸ್ಟಿಚ್ ಹಾಕಿ ಎರಡು ಕಡೆ ಹಾಗೆ ಸ್ಟಿಚ್ ಹಾಕಿ ಈಗ ಇದು ಲೆವೆಲ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಬಟನ್ ಪಟ್ಟಿ ರೆಡಿ ಮಾಡುವ. ಲೈನಿಂಗ್ ಪೀಸ್ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಗುಬ್ಬಿ ಪಟ್ಟಿಗೆ ಇದೇ ಥರ ಸ್ಟಿಚ್ ಹಾಕಿ ಆಮೇಲೆ ಈ ಥರ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ಕಟ್ ಮಾಡಿಕೊಡಿ. ಗುಬ್ಬಿ ಪಟ್ಟಿಯೂ ಅಷ್ಟೇ. ಇಷ್ಟು ಅಗಲ ಇಟ್ಕೊಂಡು ಉಳಿದದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡು ಗುಬ್ಬಿ ಪಟ್ಟಿ ಇಟ್ಕೊಳ್ಳಿ. ಗುಬ್ಬಿ ಪಟ್ಟಿ ಕೂಡ ಹಾಗೇನೆ ಕೊಡಿ. ಮಿಡ್ಲಲ್ಲಿ ಒಂದು ಸಣ್ಣ ನೆರಿಗೆ ಕೊಡಿ. ನೆಕ್ ಮೊದಲೇ ರೆಡಿ ಆಗಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತಿದ್ದೇನೆ ನಾನು. ಕೆಳ ಸೈಡ್ ಕೂಡ ಗುಬ್ಬಿ ಪಟ್ಟಿ ಮೇಲೆ ಒಂದು ಸ್ಟಿಚ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ಈಗ ಉಲ್ಟಾ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ಟಿಚ್ ಹಾಕೋದ್ರಿಂದ ಈ ಥರ ಸ್ಟಿಚ್ ಹಾಕಿದ್ದೇನೆ. ಇದನ್ನು ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ಫೋಲ್ಡ್ ಮಾಡಿ ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಧನ್ಯವಾದಗಳು ಗೆಳೆಯರೇ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.